ವೆಲ್ಕಮ್ ಬ್ಯಾಕ್ ಟು ಇನ್ಸು ಕುಕಿಂಗ್ ವ್ಲಾಗ್. ಸೊ ಗೈಸ್, ನೀವು ಯಾವ ಥರ ಪಾಲಕ್ ಡ್ರೈ ಗೋಬಿ ತಿಂದಿದ್ದೀರಾ? ಇಲ್ಲಾಂದರೆ ಈ ವಿಡಿಯೋ ನೋಡಿ ಟ್ರೈ ಮಾಡಿ. ಹಾಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಗೈಸ್, ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಬಿಸಿನೀರಲ್ಲಿ ಚಿಕ್ಕದಾಗಿ ಎಲ್ಲ ಮೀಡಿಯಮಾಗಿ ಹೆಚ್ಚಿಟ್ಕೊಂಡಿರೋ ಗೋಬಿನ ಹಾಕ್ಕೊತಾ ಇದ್ದೀನಿ. ಗೋಬಿನ ಹಾಗೆ ಹಾಕಿ ತಿನ್ನಬಾರ್ದು. ಸೊ ನಾವು ಬಿಸಿನೀರಲ್ಲಿ ಒಂದು 5 to 10 ಮಿನಿಟ್ಸ್ ಬಿಡುವ. ನೆಕ್ಸ್ಟು ಒಂದು ಜಾರಿಗೆ ಪಾಲಕ್, ಆಮೇಲೆ ಒಂದು 5 to 4 ಹಸಿಮೆಣಸಿನ್ಕಾಯಿನ ಹಾಕಿ ಅದಕ್ಕೆ ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ನುಣ್ಣಗಾಗೋವರೆಗೂ ರುಬ್ಕೊಳ್ಳೋಣ. ನೆಕ್ಸ್ಟು ನಾನು ಒಂದು ಪ್ಯಾನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕ್ಕದಾಗಿ ಹೆಚ್ಚಿಕೊಂಡು ಇಟ್ಕೊಂಡಿರೋ ಕರಿಬೇವು, ಆಮೇಲೆ 1/2 ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ, ಆಮೇಲೆ ಗ್ರೀನ್ ಚಿಲ್ಲಿ ಪೇಸ್ಟ್ನ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡೋಣ. ಆಮೇಲೆ 1 ಸ್ಪೂನಷ್ಟು ಸಾಲ್ಟ್, ಆಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟು ನಾವೇನು ಗೋಬಿನ 5 ಮಿನಿಟ್ಸ್ ಬಿಟ್ಟಿದ್ರಲ್ಲ ಅದನ್ನು ಇದರಲ್ಲಿ ಡಿಪ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಸೊ ನಾವಿವಾಗ ಗೋಬಿನ ಡೈರೆಕ್ಟಾಗಿ ಕರಿತೀರಿ ಅಂದರೆ ಅದರೊಳಗೆ ಉಪ್ಪು ಖಾರ ಹತ್ಕೊಳಲ್ಲ. ಸೊ ನಾವು ಈ ಥರ ಒಂದು ಸ್ಟಫಿಂಗಲ್ಲಿ ಅದನ್ನು ಒಂದು 2 ಮಿನಿಟ್ಸ್ ಹಂಗೆ ನೆನೆಸಿ ತೆಗೆದಾಗ ಸೊ ಗೋಬಿ ಒಳಗಡೆನೂ ಫ್ಲೇವರ್ ಇರುತ್ತೆ. ನಾವು ಗೋಬಿ ತಿಂದಾಗ ಎಲ್ಲೋ ಅಷ್ಟು ಫ್ಲೇವರ್ ಹೊಡೆಯಲ್ಲ. ಸೊ ನಾವು ಈ ಥರ ಡಿಪ್ ಮಾಡಿ ಒಂದು ಸ್ವಲ್ಪ ಡಿಪ್ ಮಾಡಿ ಇಟ್ಕೊಂಡಾಗ ಆ ಒಳಗೂ ಫ್ಲೇವರ್ ಬರುತ್ತೆ. ನೆಕ್ಸ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಎಷ್ಟೊಂದು ಜನ ಗೋಬಿ ಲವರ್ಸ್ ಇರ್ತೀರ, ನನಗೂ ಗೊತ್ತು, ಬಿಕಾಸ್ ನಾನು ಗೋಬಿ ಲವರೇ. ಸೊ ನಾವು ಆಚೆ ಹೋಗಿ ತಿಂದಾಗ ಅವ್ರು ಹೆಂಗೆ ಮಾಡಿರ್ತಾರೆ ಅಂತ ಗೊತ್ತೇ ಇರಲ್ಲ. ಸೊ ನಾವು ಮನೇಲಿ ಮಾಡಿದಾಗ ನೀಟಾಗಿ ಮಾಡಿರ್ತೀರಿ. ಸೊ ನಾವು ಏನೇನು ಹಾಕಿರ್ತೀನಿ, ಏನೇನು ಮಾಡಿರ್ತೀರಿ ಅಂತ ಗೊತ್ತಿರುತ್ತೆ. ಸೊ ನೆಕ್ಸ್ಟು ನಾವು ಆವಾಗಲೇ ಏನು ಕೋಟಿಂಗ್ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ನಾವು ರುಬ್ಕೊಂಡು ಇಟ್ಕೊಂಡಿರೋ ಪಾಲಕ್ ಸೊಪ್ಪು, ಗ್ರೀನ್ ಚಿಲ್ಲಿ ಪೇಸ್ಟ್ನ ಹಾಕೋಣ. ಆಮೇಲೆ ಇದಕ್ಕೆ 1 ಕಪ್ಪಷ್ಟು ಮೈದಾ, 1 ಕಪ್ಪಷ್ಟು ಕಾರ್ನ್ಫ್ಲೋರ್, ಆಮೇಲೆ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕಿ ಕೋಟಿಂಗ್ ರೆಡಿ ಆಗುತ್ತೆ. ಸೊ ನೆಕ್ಸ್ಟು ನಾವು ಗೋಬಿನ ಇದರಲ್ಲಿ ಡಿಪ್ ಮಾಡಿ ಎಣ್ಣೆಲಿ ಬಿಟ್ಟರೆ ನಮ್ಮ ಗೋಬಿ ರೆಡಿ ಆಗುತ್ತೆ. ಮತ್ತು ನೀವು ಈ ಕೋಟಿಂಗು ತುಂಬ ತೆಳ್ಳಗೂ ಇರ್ಬೋದು, ತುಂಬ ತಿಕ್ಕಾಗೂ ಇರ್ಬೋದು. ಇದು ಮೀಡಿಯಮ್ಮು, ಅದು ಏನು ಗೋಬಿಗೆ ಹತ್ತೋ ಥರ ಇರಬೇಕು. ಸೊ ಇದು ನಾವು ಪಾಲಕ್ ಹಾಕಿರೋದ್ರಿಂದ ಇದು ಹೆಲ್ತಿ ಕೂಡ ಇರುತ್ತೆ, ಆ್ಯಂಡ್ ಗೋಬಿ ಅದು ವೆಜಿಟೇಬಲ್ ಸೈಡೇ ಬರೋದ್ರಿಂದ ಅದು ಕೂಡ ಹೆಲ್ತಿನೇ. ನೀವೇ ನೋಡ್ತಾ ಇದ್ದೀರಲ್ಲ ಇದು ಎಷ್ಟು ಕಲರ್ಫುಲ್ ಆಗಿದೆ. ಮತ್ತು ನಾವಿದಕ್ಕೆ ಏನು ಕಲರ್ ಏನು ಮಿಕ್ಸ್ ಮಾಡಿಲ್ಲ. ಹಂಗೆ ಎಣ್ಣೆಲಿ ಬಿಟ್ಟಾಗ ಸ್ವಲ್ಪ ಕಾಯ್ತಿದ್ದಂಗೆ ಒಂದಿಷ್ಟು ಫ್ಲೇವರ್ಗೆ ಕರಿಬೇವನ್ನ ಹಾಕೋಣ. ಸೊ ಗೈಸ್, ನೀವೇ ನೋಡ್ತಾ ಇರ್ಬೋದು ಇದು ಎಷ್ಟು ಟೇಸ್ಟಿಯಾಗಿರುತ್ತೆ. ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೆ, ಬಿಕಾಸ್ ಇದು ನಮ್ಮಮ್ಮ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಾವು ಹೆಂಗೆ ಬರುತ್ತೋ ಅಂತ ಅಂದ್ಕೊಂಡ್ರಿ, ಬಟ್ ಸಖತ್ತಾಗಿ ಬಂದಿತ್ತು ಮಾತ್ರ. ಇದು ಇವಾಗ 1-2 ಮಿನಿಟ್ಸ್ ಬಿಟ್ಟರೆ ಆಲ್ಮೋಸ್ಟ್ ರೆಡಿ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು ಅದು ಸ್ವಲ್ಪ ಕ್ರಿಸ್ಪಿ ಥರ ಬರುತ್ತೆ. ಸೊ ಆವಾಗ ನೀವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೋದು. ನೆಕ್ಸ್ಟು ನೀವು ಇದ್ರ ಜೊತೆ ಆನಿಯನ್ ಮತ್ತು ಸಾಸ್ ಇಟ್ಕೊಂಡು ಟೇಸ್ಟ್ ಮಾಡಿದ್ರೆ ಸ್ವರ್ಗ ಅಂತ ಹೇಳ್ಬೋದು. ಅಷ್ಟು ಸಖತ್ತಾಗಿತ್ತು, ಬಿಕಾಸ್ ನಾವು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಏನೂ ಮೋಸ ಇಲ್ಲ. ಸೊ ಇದಾಗಿತ್ತು ನನ್ನ ಇವತ್ತಿನ ಪಾಲಕ್ ಡ್ರೈ ಗೋಬಿ ರೆಸಿಪಿ. ಸೊ ಗೈಸ್, ನಿಮಗೆ ಇದೇ ಥರ ಡಿಫ್ರೆಂಟ್ ರೆಸಿಪಿ ಟ್ರೈ ಮಾಡಬೇಕಂತ ಇದ್ದರೆ, ಹಾಗೆ ನೀವು ಯಾವ್ದಾರ ವೀಡಿಯೋ ಸಜೆಸ್ಟ್ ಮಾಡಿದ್ರೆ ಪಕ್ಕ ಟ್ರೈ ಮಾಡ್ತೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಟ್ರೈ ಮಾಡೋದು ಮರಿಬೇಡಿ. ಬಾಯ್.